ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತೊಂದು ನಾನು ರೈಡ್ ಮಾಡಬೇಕಂತಿದ್ದೀನಿ. ಆ ರೈಡ್ ವಿಲೇಜ್ ರೋಡ್ ರೈಡ್ ಆಗಿರುತ್ತೆ. ಸೊ ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ನೋಡೋಣ ಬನ್ನಿ. ಇದೇ ನನ್ನ ಗಾಡಿ. ಈ ಗಾಡಿಯಲ್ಲೇ ನಾನು ರೈಡ್ ಮಾಡ್ತಾ ಇರೋದು ಇವತ್ತು. ಇವಾಗ ನನ್ನ ಸ್ಟೂಡೆಂಟ್ಸ್ ಬಂದರು ನನಗೆ ಆಲ್ ದಿ ಬೆಸ್ಟ್ ಹೇಳೋಕ್ಕೆ. ಸೊ ನೀವು ಅವ್ರಿಗೆ ಹಾಯ್ ಹೇಳಿ. ರೆಡಿ, ಸ್ಟಾರ್ಟ್ ಆಗೋಣವಾ? ಇನ್ನೇನು ಚಿಕ್ಕಬಳ್ಳಾಪುರ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಇವಾಗ ಒಂದು ಬೆಟ್ಟಗಳು ಬರ್ತಾ ಇದೆ. ಆ ಬೆಟ್ಟಗಳು ಯಾವುವು ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ನಮ್ಮ ಪ್ರಯಾಣ ಮುಂದುವರಿಸೋಣ. ನೋಡೋಣ ಮುಂದೆ ನಮಗಿನ್ನೂ ಏನೇನು ಅನುಭವಗಳಾಗುತ್ತೆ ಅಂತ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಈ ರೋಡ್ ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಿಂಗೆ ಹೋಗ್ತಾ ಹೋಗ್ತಾ ಇನ್ನು ಅದ್ಭುತವಾದ ಒಂದು ಪ್ಲೇಸ್ ತೋರಿಸ್ತೀನಿ. ಇದೇ ನೋಡಿ ಗಾಯ್ಸ್, ಪ್ಲೇಸು ಕುಡುಕರ ಸ್ವರ್ಗಲೋಕನ ಅಂತ ಕರಿಬೋದು. ಹಂಗೆ ನಮ್ಮ ಪ್ರಯಾಣ ಮುಂದುವರಿತಾ ಇದೆ. ನೋಡೋಣ ಗೈಸ್. ನಾನು ಹೋಗ್ತಾ ಹೋಗ್ತಾ ಇಲ್ಲೊಂದು ಮರ ನೋಡಿದೆ. ಈ ಮರ ಯಾರಿಗಾದ್ರು ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ. ಹಾಗೇನೆ ಇಲ್ಲಿ ನವಿಲಿಗಳ ಗುಂಪಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಹತ್ರ ಹೋಗಿ ತೋರಿಸೋಣ ಅನ್ನೋ ಜೊತೆಗೆ ನಾನು ನೋಡಿ ಅವು ದೂರ ಹೋಗ್ಬಿಟ್ಟಿವು. ಅದಕ್ಕೆ ನನ್ನ ಪ್ರಯಾಣ ಮುಂದುವರಿಸ್ತಾ ಇದ್ದೀನಿ. ನೋಡೋಣ ಮುಂದೆ ಇನ್ನೂ ಏನೇನು ಆಗುತ್ತೆ ಅಂತ, ಹಾಗೆ ಯಾವ ಥರ ರೋಡ್ಸ್ ಇದೆ ಅಂತಲೂ ನೋಡೋಣ. ಒಬ್ಬನೇ ಇದ್ದೀನಿ, ಸ್ವಲ್ಪ ಬ್ರೇಕ್ ಬೇಕು ಅಂತ ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ಹಿಂಗೆ ನೋಡಿ ನೇಚರ್ ಸೂಪರ್ ಅಲ್ಲ. ಹೋಗೋಣ. ನೋಡಿ ಗಾಯ್ಸ್, ಯಾವ ಥರ ಇದೆ ಅಂತೇಳಿ. ಹಳ್ಳಿಗಳ ಸೈಡು ಎಷ್ಟು ವಿಶಾಲವಾಗಿರುತ್ತೆ ನೋಡಿ. ನೋಡಿ ಹಿಂಗೆ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲೊಂದು ಕೆರೆ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಕೆರೆ ಎಷ್ಟು ವಿಶಾಲವಾಗಿದೆ. ಈ ಕೆರೆಯಲ್ಲಿ ಅಲ್ಲೊಂದು 2 ಬರ್ಡ್ಸ್ ಕುಂತಿದೆ. ಮೋಸ್ಟ್ಲಿ ಲವ್ ಬರ್ಡ್ಸ್ ಅನಿಸುತ್ತೆ. ಅವನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂಥೇಳಿ ಇಲ್ಲೊಂದು ಕೆರೆ ಪಕ್ಕದಲ್ಲಿ ದೇವಸ್ಥಾನ ಇದೆ. ಚಿಕ್ಕ ದೇವಸ್ಥಾನ. ಯಾವ ದೇವಸ್ಥಾನದ ಗೊತ್ತಿಲ್ಲ, ಸದ್ಯಕ್ಕಂತೂ ಲಾಕ್ ಮಾಡಿದ್ದಾರೆ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ಹೋಗ್ತಾ ಹೋಗ್ತಾ ಇದ್ದರೆ ಮೇಕೆಗಳು ಬರ್ತಾ ಇದೆ ನೋಡಿ, ಅಡ್ಡ ಬರ್ತಾ ಇದೆ ನೋಡಿ. ಮೇಕೆ ಮರಿಗಳು ಎಷ್ಟು ಚೆನ್ನಾಗಿದೆ. ಹಳ್ಳಿಗಳ ಜೀವನ. ತಾತ ನೋಡಿ ಹಿಂಗೆ ಹೋಗ್ತಾ ಇದ್ದಾರೆ. ಹಂಗೆ ಹೋಗ್ತಾ ಮತ್ತೆ ನಮ್ಗೆ ಹಸುಗಳು ಕಾಣಿಸೋದು. ಆದಮೇಲೆ ಇಲ್ಲೊಂದು ದೇವಸ್ಥಾನ ನೋಡಿ, ಶಿವನ ವಿಗ್ರಹ ಎಷ್ಟು ದೊಡ್ಡದಾಗಿದೆ. ಸ್ಟ್ಯಾಚು ನೋಡಿ. ಹೋಗೋಣ ಬನ್ನಿ ಮುಂದಕ್ಕೆ. ನೋಡಿ ಇಲ್ಲೊಂದು ಕುರಿಗಳು ಗುಂಪು ಬರ್ತಾ ಇದೆ. ಆಗಲೇ ಮೇಕೆಗಳು, ಇವಾಗ ಕುರಿಗಳು. ಅಣ್ಣ ಏನೋ ಕಟ್ಕೊಂಡಿದ್ದಾನೆ. ವಾಟ್ರ್ ಬಾಟಲು, ಆಮೇಲೆ ಲಂಚ್ ಬಾಕ್ಸ್ ಅನಿಸುತ್ತೆ. ಬನ್ನಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೇನೇನೋ ಬರುತ್ತೆ ನೋಡೋಣ. ಗುರು ಈ ಪ್ಲೇಸ್ಗಳು ಎಷ್ಟು ಚೆನ್ನಾಗಿದೆ. ಈ ಸಮ್ಮರ್ ಸೀಸನಲ್ಲೇ ಇಷ್ಟೊಂದು ಚೆನ್ನಾಗಿದೆ. ಒಂದು ಸಲ ಯೋಚನೆ ಮಾಡಿ, ನೀವೇನಾದರೂ ಮಳೆಗಾಲದಲ್ಲಿ ಈ ಕಡೆ ಬಂದರೆ ಆ ರೈನಿ ಸೀಸನ್ಗೆ ಗ್ರೀನ್ ಎಷ್ಟು ಚೆನ್ನಾಗಿರುತ್ತೆ. ಕೆರೆ ನೋಡಿ ಎಷ್ಟು ದೊಡ್ಡದಾಗಿದೆ. ಈ ಸಮ್ಮರ್ ಸೀಸನಲ್ಲಿ ಇಷ್ಟೊಂದು ನೀರು ಸ್ಟೋರ್ ಆಗಿದೆ. ಇನ್ನು ರೈನಿ ಸೀಸನಲ್ಲಿ ಇನ್ನು ಎಷ್ಟು ಚೆನ್ನಾಗಿರ್ಬೋದು, ಎಷ್ಟು ನೀರು ತುಂಬ್ಕೋಬೋದು. ನೀವು ಯೋಚನೆ ಮಾಡಿ, ಎಷ್ಟು ಅದ್ಭುತವಾಗಿದೆಯಲ್ಲ. ಒಂದು ಸಲ ಇಮ್ಯಾಜಿನ್ ಮಾಡಿ ರೈನಿ ಸೀಸನಲ್ಲಿ ಯಾವ ಥರ ಇರ್ಬೋದು ಅಂತ. ಈ ಪ್ಲೇಸ್ ಯಾರಿಗಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಹಳ್ಳಿಗಳ ಜೀವನ ಯಾವ ಥರ ಇದೆ ಅಂತೇಳಿ. ನೋಡಿ ರೋಡ್ಸ್ ನೋಡಿ ಯಾವ ಥರ ಇದೆ. ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ. ವಾವ್, ಸೂಪರ್ ಅಲ್ವಾ? ಬೆಟ್ಟಗಳು ನೋಡಿ, ವಾವ್ ಎಷ್ಟು ಚೆನ್ನಾಗಿದೆ. ಅದೇನಾದ್ರೂ ನಾವು ರೈನಿ ಸೀಸನಲ್ಲಂತೂ ಬಂದರು ಸ್ವರ್ಗ ಗುರು. ಗೂಗಲ್ ಮ್ಯಾಪ್ ನಂಬ್ಕೊಂಡು ಈಗ ದಾರಿ ಇಲ್ದಿರೋ ಕಡೆ ಬಂದುಬಿಟ್ಟಿದ್ದೀನಿ. ಮುಂದೆ ಯಾವ ಕಡೆ ಹೋಗ್ಬೇಕು ಗೊತ್ತಾಗ್ತಾಯಿಲ್ಲ. ಸೊ ಮತ್ತೆ ಬಂದಿದ್ದ ದಾರಿಯಲ್ಲಿ ವಾಪಸ್ ಹೋಗೋದು. ಇದೇ ದಾರಿಯಲ್ಲಿ ಗಾಯ್ಸ್ ಬಂದಿದ್ದು. ಇದೇ ದಾರಿಯಲ್ಲಿ ವಾಪಸ್ ಹೋಗ್ತಾ ಇರ್ಬೋದು. ಇಲ್ಲಿ ಬಂದು ಸ್ಟ್ರಕ್ ಆಗಿ ಹೋಗಿದ್ದೀನಿ. ಹಿಂಗಿದೆ ನೋಡಿ, ಎಲ್ಲಿ ದಾರಿನೂ ಇಲ್ಲ, ಎಲ್ಲ ಬೆಟ್ಟಗಳು. ಮತ್ತು ರಿಟರ್ನ್ ಬಂದಿದ್ದ ದಾರಿಯಲ್ಲಿ ರಿಟರ್ನ್ ಹೋಗೋದು. ಮತ್ತು ಎಲ್ಲಿಗೆ ಹೋಗಿ ರೀಚ್ ಆಗ್ತೀನಿ ಅಂತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಫೈನಲಿ ಗಾಯ್ಸ್, ನಮಗಂತೂ ಒಂದು ಒಳ್ಳೆ ರೋಡ್ ಸಿಕ್ಬಿಡ್ತು. ಗೂಗಲ್ ಮ್ಯಾಪ್ ನಂಬ್ಕೊಂಡ್ಬಿಟ್ಟು ಎಲ್ಲೆಲ್ಲ ಹೋಗಿದ್ದೆ. ಸೊ ಫೈನಲ್ ಆಗಿ ರೋಡ್ ಅಂತೂ ಸಿಕ್ತು. ಇಲ್ಲಿ ಆಲ್ ಬೆಟ್ಟ ಅಂತೇಳಿ ಬೋರ್ಡ್ ನೋಡಿದೆ. ನೋಡೋಣ, ಆಲ್ ಬೆಟ್ಟ ನನ್ನ ಲೈಫಲ್ಲಂತೂ ಯಾವಾಗ ಹೋಗಿಲ್ಲ. ನೋಡೋಣ ಯಾವ ಥರ ಇದೆ ಅಂಥೇಳಿ ಒಂದು ಸಲ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನೋಡಿ ಆಲ್ ಬೆಟ್ಟ ರೋಡ್ ಯಾವ ಥರ ಇದೆ. ಸ್ವಲ್ಪ ಚಿಕ್ಕದಾಗಿ ಇದೆ ರೋಡು, ಪರವಾಗಿಲ್ಲ. ಬಟ್ ನಿಧಾನ ಹೋಗಿ. ನೀವು ಹೊಸ್ದಾಗಿ ಬರೋರು, ಏನಕ್ಕಂತಂದರೆ ಆಪೋಸಿಟ್ ಬರೋವ್ರಿಗೂ ಒನ್ ವೇ ರೋಡ್ ಇದೆ. ಅದನ್ನು ಹೆವಿ ಚಿಕ್ಕದಾಗಿದೆ ನೋಡಿ. ಎಂಟ್ರೆನ್ಸ್ಗಂತೂ ಬಂದ್ವಿ. ಎಂಟ್ರೆನ್ಸ್ ದಾಟ್ಕೊಂಡು ಇವಾಗ ಮೇಲೆ ಹೋಗ್ತಾ ಇದ್ದೀವಿ.
ಪ್ಲೇಸ್ ಬಂದುಬಿಟ್ಟಿದ್ದೀವಿ ಮೇಲೆಗೆ. ಇದು ಪಾರ್ಕಿಂಗ್ ಪ್ಲೇಸು. ಇಲ್ಲಿಂದ ನೋಡ್ತಾ ಇದ್ದರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಬಾಬಾ ಸ್ವರ್ಗ ಗುರು. ಏನಿದೆ ಬೆಟ್ಟಗಳು ನೋಡಿ, ಅಲ್ಲೊಂದು ಫಾಗ್ ಬರ್ತಾ ಇದೆ, ಏನು ಚೆನ್ನಾಗಿದೆ ಗೊತ್ತಾ. ಬನ್ನಿ ಹೋಗೋಣ ಮೇಲಕ್ಕೆ. ಮೇಲೆ ಹೋಗಿ ಅದೊಂದು ಟ್ರೆಂಡಿಂಗಲ್ಲೊಂದು ಫೋಟೋಸ್ ತೊಗೋತಾರಲ್ವ, ಬಂಡೆ ಮೇಲೆ ಕೂತ್ಕೊಂಡು ನಿಂತ್ಕೊಂಡು ಜೋತಾಡಿಕೊಂಡು. ಸೊ ಆ ಪ್ಲೇಸ್ನ ಹೋಗ್ತಾ ಇದ್ದೀನಿ. ನನಗಂತೂ ಗೊತ್ತಿಲ್ಲ, ಫಸ್ಟ್ ಟೈಮು ಬರ್ತಾ ಇರೋದು. ಇಲ್ಲೊಂದು ಯಾವುದೋ ದೇವಸ್ಥಾನ ಅಂದ್ಕೊತೀನಿ. ದೇವಸ್ಥಾನ ಇದೆ ಮೇಲೆ ಟಾಪಲ್ಲಿ. ಆಮೇಲೆ ಆ ಬಂಡೆ ಕಾಣಿಸ್ತಾ ಇಲ್ಲ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಬೆಟ್ಟಗಳಂತೂ ಮಸ್ತಾಗಿದೆ ಗುರು. ನೋಡೋಣ, ಹುಡುಕ್ತಾ ಇದ್ದೀನಿ ಎಷ್ಟೊತ್ತಾಯಿತು. ಆ ಬಂಡೆ ಅಂತೂ ಕಾಣಿಸ್ತಾ ಇಲ್ಲ. ಯಾವ ಕಡೆ ಇದೆ ಅಂತ ನೋಡಬೇಕು. ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟಲ್ಲಿ ಹೇಳಿ, ನೋಡ್ತೀನಿ, ನಾನು ಸರ್ಚ್ ಮಾಡ್ತೀನಿ ಸಿಗುತ್ತೋ ಏನೋ ಅಂತ. ಗುರು ಸಿಕ್ತು ಫೈನಲ್ ಆಗಿ ನಾವು ಹುಡುಕ್ತಿರೋ ಪ್ಲೇಸು. ಸೊ ಗಾಯ್ಸ್, ಫೋಟೋದಲ್ಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ಅಪ್ಲೋಡ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇಲ್ಲಿ ಡೈರೆಕ್ಟಾಗಿ ನೋಡಿದ್ರೆ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ. ನೋಡೋಣ, ಅಲ್ಲಿಗೆ ಹತ್ರ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಈ ಕಡೆ ಒಂದು ದಾರಿ ಇದೆ ಚಿಕ್ಕದಾಗಿ. ಈ ಕಡೆ ಹೋದರೆ ಆ ಫೋಟೋ ತೆಕ್ಕೊಳ್ಳೋ ಪ್ಲೇಸ್ ಬರುತ್ತೆ. ಈ ಕಡೆ ಮೇಲಕ್ಕೆ ಹೋದರೆ ದೇವಸ್ಥಾನ ಬರುತ್ತೆ. ಸೊ ನೀವು ಫೋಟೋ ಬೇಕಂದರೆ ಈ ಕಡೆ ಹೋಗಿ, ಇಲ್ಲಿ ಟಾಪ್ ಫೋಟೋ ಬೇಕು ಅಂದರೆ. ಇದೊಂದು ಚಿಕ್ಕದಾಗಿ ದಾರಿ ಥರ ಇದೆಯಲ್ಲ, ಈ ದಾರಿಯಲ್ಲಿ ಹೋದರೆ ಸಿಗುತ್ತೆ. ಬನ್ನಿ ತೋರಿಸ್ತೀನಿ ನಿಮಗೆ. ಅಪ್ಪ ಕಾಲು ಸುಡ್ತಾ ಇದೆ. ನಾವು ಟೈಮ್ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಶೂಸ್ ಹಾಕ್ಕೊಂಡು ಬಂದಿದ್ದಾರೆ. ಬಟ್ ನಮ್ಗೆ ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಬಿಟ್ಟು ಬಂದಿದ್ದೀವಿ. ನೋಡಿದ್ರ ಅದೊಂದು ಹದ್ದು. ಇರಿ ಗೈಸ್, ತೋರಿಸ್ತೀನಿ. ದಾರಿ ಸ್ವಲ್ಪ ಕಷ್ಟಕರವಾಗಿದೆ. ಹುಷಾರಾಗಿ ನೋಡಿಕೊಂಡು ಹಿಡೀರಿ ಬರೋರು. ನೋಡಿ ಯಾವ ಥರ ಇದೆ ಅಂತ. ಹೊಸ್ದಾಗಿ ಬರೋರು ಸ್ವಲ್ಪ ಹುಷಾರಾಗಿರಿ. ಟ್ರೆಕ್ಕಿಂಗ್ ಅನ್ನೋರಿಗೆ ಸ್ವಲ್ಪ ಈಸಿ ಇರುತ್ತೆ. ಟ್ರೆಕ್ಕಿಂಗ್ ಅಂತ ಗೊತ್ತೇ ಇಲ್ಲದೇ ಇರೋರಿಗೆ ಕಷ್ಟಕರವಾಗಿರುತ್ತೆ. ಸೊ ಗಾಯ್ಸ್, ಇನ್ನೇನು ಬಂದಾಗಾಯಿತು. ಬ್ಲಾಕ್ ಮಾಡಿದ್ದಾರೆ ಗಾಯ್ಸಲ್ಲಿ. ಹೋಗೋಕೆ ಹೆಂಗಿದೆ ಅನ್ನೋ ಪ್ಲೇಸ್ ನೋಡಬೇಕು. ಗುಹೆ ಇದೆ ಗಾಯ್ಸ್ ಇಲ್ಲೊಂದು. ಗೈಸ್, ಅದೇ ಆ ಬಂಡೆನೇ. ಅಲ್ಲಿ ಬಂಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಬಂಡೆನೇ. ಮೊದಲಾಗಿರೋದು ಅಲ್ಲಿ ಮೇಲೆ, ಅಲ್ಲಿಂದ ತೆಗ್ದಿತ್ತು ವಿಡಿಯೋ. ಮತ್ತು ಏನು ಮಾಡಿದ್ರೆ ಅಲ್ಲಿದೆ. ಬಟ್ ಅಕ್ರಮ ಪ್ರವೇಶ ನಿಷೇಧವಾಗಿದೆ. ಲೀಗಲ್ ಎಂಟ್ರಿ ಇಸ್ ಪ್ರೊಹಿಬಿಟೆಡ್ ಅಂತಿದೆ. ಸೊ ನಾವು ಜಸ್ಟ್ ನೋಡಿಕೊಂಡು ತಗೊಂಡು ವಾಪಸ್ ಹೋಗೋಣ. ಒಂದು ಗುಹೆ ಟೈಪ್ ಇದೆ ಗಾಯ್ಸ್. ಹಿಂಗಿದೆ ನೋಡಿ ಗುಹೆ. ಫೋಟೋ ಪಾಯಿಂಟು. ಬಟ್ ಅಲ್ಲಿ ನಮ್ಗೆ ಹೋಗಕ್ಕೆ ಬಿಡ್ತಾಯಿಲ್ಲ. ಅಲ್ಲಿ ಇಲ್ಲಿಗಲ್ ಅಂತ ಹಾಕಿದ್ದಾರೆ ಬೋರ್ಡು. ಗೇಟ್ ಬೇರೆ ಹಾಕಿದ್ದಾರೆ. ಹೋಗಕ್ಕೆ ಎಂಟ್ರಿ ಇಲ್ಲ ಇವಾಗ ಸದ್ಯಕ್ಕೆ. ನೋಡೋಣ, ಇವಾಗ ನಾನು ಓಪನ್ ಮಾಡಿದಾಗ ಬಂದು ಅಲ್ಲಿ ಒಂದು ಫೋಟೋ ತೆಕ್ಕೊಳ್ಳೋಣ, ನಮ್ಮದು ಒಂದು ಇರಲಿ ಅಂತ. ನೀವು ನೋಡ್ತಾ ಇದ್ದೀರಲ್ಲ, ಇಗೋ ಇದೆ ಅದು. ಸೊ ನಮ್ಗೆ ಅಲ್ಲಿಗೆ ಹೋಗೋಕೆ ಎಂಟ್ರಿ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗಿ ಅಲ್ಲೊಂದು ಹೋಗಿ ನಾವು ಫೋಟೋ ತೆಕ್ಕೊಳ್ಳೋಣ. ಇವಾಗ ಸದ್ಯಕ್ಕಂತೂ ನಾವು ರಿಟರ್ನ್ ಆಗೋಣ. ಓಕೆ ಗೈಸ್, ಬಾಯ್. ಅಲ್ಲಿ ಹೋಗೋಕೆ ನಮಗೆ ಪರ್ಮಿಷನ್ ಇಲ್ಲ, ಅದು ಬೇರೆ ಗೇಟ್ ಹಾಕಿದ್ದಾರೆ. ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡೋಣ ಖಂಡಿತವಾಗಿ. ಓಕೆ, ಬಾಯ್ ಗೈಸ್. ಹಳ್ಳಿಗಳ ಕಡೆ ಹೆಂಗಿದೆ ರೈಡ್ ಮಾಡೋಕ್ಕೆ ಅನುಕೂಲ ಆಗ್ತಾಯಿಲ್ಲ ನೋಡಿ. ಬರೀ ಕಾಡು, ಇಲ್ಲೇನೋ ತೋಟ ಐತೆ, ಎಲ್ಲ ಕಾಡು, ಬೆಟ್ಟ ಗುಡ್ಡಗಳು. ಈಗ ಇಲ್ಲೇನ ಗಾಡಿ ಅಪ್ಪಾಕೋದ್ರೆ ಅಷ್ಟೇ ಏನು ನನ್ನ ಗತಿ.
ಇಂಥ ನಿರ್ಜನ ಪ್ರದೇಶದಲ್ಲಿ ಗಾಡಿ ಏನಾದರೂ ಕೈ ಕೊಟ್ಬಿಟ್ರೆ ಗತಿ ಗೋವಿಂದ ಗೋವಿಂದ. ನೋಡೋಣ ಗಾಯ್ಸ್, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಊರು ಸಿಗುತ್ತಾ ಇಲ್ಲ ನೋಡೋಣ. ಮುಂದೆ ಇನ್ನು ಅಯ್ಯೋ ಅಯ್ಯಪ್ಪ ರೋಡು ಹೆಂಗಿದೆ, ನಿರ್ಜನವಾದ ಪ್ರದೇಶ. ಯಾರನ್ನ ಹೊಡೆದ್ಬಿಟ್ಟು ಮೊಬೈಲು ಗಾಡಿಗೆ ಇಟ್ಕೊಂಡ್ರು ಹೇಳೋರಿಲ್ಲ ಕೇಳೋರಿಲ್ಲ, ಎಲ್ಲಿ ಕಾಪಾಡೋರಿಲ್ಲ ಕೇಳೋರಿಲ್ಲ. ನನಗೆ ಒಂಥರ ಭಯ ಆಗ್ತಾ ಇದೆ ನೋಡಿ. ಇಲ್ಲೊಂದು ಕೆರೆ ಇದೆ, ಫಾರೆಸ್ಟಲ್ಲಿ ಕೆರೆ. ಪಾಪ ಕಾಡು ಪ್ರಾಣಿಗಳಿಗೆ ಏನಾದರೂ ಬಾಯಾರಿಕೆ ಆದಾಗ ಅವರಿಗೆ ನೀರು ಕುಡಿಯೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನೋಡೋಣ, ಫಾರೆಸ್ಟ್ ಅಂತೂ ದಾಟ್ಕೊಂಡು ಆಚೆ ಬಂದಾಗಾಯಿತು. ನೋಡಿ ಯಾವುದು ಊರು ಕಾಣಿಸ್ತಾ ಇಲ್ಲ. ಇನ್ನು ಮುಂದಕ್ಕೆ ಹೋಗೋಣ, ಇನ್ನು ಯಾವುದಾದ್ರೂ ಊರೇನಾದರೂ ಬರುತ್ತೆ ಅಂತ. ಗಾಯ್ಸ್, ಇಲ್ಲಿ ಯಾರೋ ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ. ಸುಮಾರು ಅರ್ಧ ಗಂಟೆ ಆಯಿತು ಗುರು, ಯಾರೂ ಸಿಗಲಿಲ್ಲ. ಫಸ್ಟ್ ಟೈಮ್ ಒಂದು ಮನುಷ್ಯ ಹೋಗ್ತಾ ಇದ್ದಾನೆ. ಇಲ್ಲೊಂದು ಯಾವುದೋ ಊರು ಕಾಣಿಸ್ತಾ ಇದೆ. ನಿಮಗೆ ಈ ಊರ ಹೆಸ್ರು ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಈ ಊರಲ್ಲೊಂದು ಕುರಿಗಳ ಶೆಡ್ ಇದೆ, ಚೆನ್ನಾಗಿದೆ ಅಲ್ವಾ ಒಂಥರ ನೋಡೋಕ್ಕೆ. ಬಟ್ ರೋಡ್ ಅಂತೂ ನನಗಿನ್ನೂ ಸಿಕ್ಕೇ ಇಲ್ಲ ಗುರು. ಯಾವ ಥರ ಇದೆ ನೋಡಿ ರೋಡು. ಹಳ್ಳಿಗಳ ಕಡೆ ಏನಾದರೂ ನಮ್ಗೆ ಬೇಗ ಎಮರ್ಜೆನ್ಸಿ ಆದರೆ ಯಾವ ಥರ ಹೋಗಬೇಕು, ಏನು ಹೆಂಗಿದೆ ರೋಡುಗಳು ಈ ಕಡೆ. ಏನು ಡೆವಲಪ್ಮೆಂಟ್ ಆದ್ರೂ ಹಳ್ಳಿಗಳ ಕಡೆ ರೋಡ್ ಅಂತೂ ಡೆವಲಪ್ಮೆಂಟ್ ಆಗಿಲ್ಲ. ರೀಚ್ಡ್ ಚಿಕ್ಕಬಳ್ಳಾಪುರ. ಫೈನಲಿ ಬ್ಯಾಕ್ ಟು ಹೋಮ್. ಫೈನಲಿ ರೀಚ್ಡ್ ಟು ಹೋಮ್. How is my ride? Finally reached my home. How is my ride? Comment, like, share. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ.